ದಿನ ಬೆಳಗಾದರೆ ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತಲೇ ಯೋಚನೆ ಆಗುತ್ತೆ. ಅದರಲ್ಲೂ ಸಾಂಬಾರನ್ನು ಸಾರನ್ನು ಇದನ್ನೆಲ್ಲ ತೊಗೊಂಡು ಹೋಗೋಕ್ಕೆ ಇಷ್ಟಪಡೋದಿಲ್ಲ ಮಕ್ಕಳು. ಅನ್ನ ಇಷ್ಟಪಡೋಂಥ ಮಕ್ಕಳಾಗ್ಬಿಟ್ರೆ ದಿನಕ್ಕೆ ಒಂದೊಂದು ರೈಸ್ ವೆರೈಟಿ ಬೇಕು ಅಂತ ಕೇಳ್ತಾರೆ. ನನ್ನ ಮಗಳಿಗಂತೂ ಅನ್ನ ತುಂಬ ಇಷ್ಟ. ಹಾಗಾಗಿ ದಿನ ಯಾವುದಾದ್ರೂ ಬೇರೆ ಬೇರೆ ಥರ ರೈಸ್ ವೆರೈಟಿ ಮಾಡು ಅಂತ ಕೇಳ್ತಾಳೆ. ಹಾಗಾಗಿ ನಾನಿವತ್ತು ಪಾಲಕ್ ಸೊಪ್ಪಿತ್ತು ಮನೆಯಲ್ಲಿ. ಹಾಗಾಗಿ ಪಾಲಕ್ ಪನ್ನೀರ್ ಪಲಾವ್ ಮಾಡೋಣ ಅಂತ ಪಾಲಕ್ ಸೊಪ್ಪಿನ ಒಂದು ಅರ್ಧ ಕಟ್ಟಷ್ಟು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಸುಮ್ಮನೆ ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಏಲಕ್ಕಿ, 2 ಲವಂಗ, ಹಾಗೆಯೇ ಒಂದು ಹಸಿಮೆಣಸಿನ್ಕಾಯಿ, ಒಂದು 4-5 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಹಾಗೆಯೇ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕಿ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಇದನ್ನು ಬಾಡಿಸ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು, ಅಷ್ಟು ಬಾಡಿಸ್ಕೊಂಡ್ರೆ ಸಾಕು. ಕ್ವಾಂಟಿಟಿ ಕೂಡ ತುಂಬ ಕಡಿಮೆ ಆಗುತ್ತೆ. ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ಒಂದು ಸ್ವಲ್ಪ ಚಿಕ್ಕ ಬಟ್ಲಷ್ಟು ತೆಂಗಿನಕಾಯಿನ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಒಂದು 2 ನಿಮಿಷ ಬಾಡಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಆರಕ್ಕಿಟ್ರೆ ಮಸಾಲೆ ಹುರಿದಿರೋದು ರೆಡಿ ಆಗಿದೆ. ಇದು ಆರದ್ಮೇಲೆ ಮಿಕ್ಸರ್ಗೆ ಹಾಕೊಂಡ್ಬಿಟ್ರೆ ಪೇಸ್ಟ್ ಕೂಡ ರೆಡಿ ಆಗುತ್ತೆ ಅಷ್ಟೇ. ಮಾಡೋದೇನು ಕಷ್ಟ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀವು ಬೇಗ ಬೇಗ ಇದನ್ನೆಲ್ಲ ರೆಡಿ ಮಾಡ್ಕೋಬೋದು. ತರಕಾರಿ ಬೇಕಿದ್ದರೆ ಈರುಳ್ಳಿ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ರಾತ್ರಿನೇ ಕಟ್ ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ನೀವು ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ನಾನಿವತ್ತು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಆರಾಮಾಗಿ. ಸೊ ಒಂದು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಕ್ಯಾರೆಟು, ಒಂದು 4-5 ಬೀನ್ಸ್ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಟೊಮೆಟೊ ಕೂಡ. ಇದಕ್ಕೆ ಇನ್ನು ಬಟಾಣಿ ಇದ್ದರೆ ಬಟಾಣಿ, ಆಲೂಗೆಡ್ಡೆ, ನಿಮ್ಮ ಮಕ್ಕಳು ಯಾವ್ಯಾವ ತರಕಾರಿ ಇಷ್ಟಪಡ್ತಾರೋ ಅದನ್ನೆಲ್ಲ ನೀವು ಹಾಕ್ಕೋಬೋದು. ನಾನಿಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಸ್ವಲ್ಪ ತಿಂತಾಳೆ, ಅದರೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋ ಥರ ಇದ್ದರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಅವರಿಗೆ ಅಷ್ಟೊಂದೇನು ಗೊತ್ತಾಗೋದಿಲ್ಲ, ತಿಂತಾರೆ ಅವಾಗ. ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಈ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ. ಎಂಥ ಇಷ್ಟ ಇಲ್ಲ ಅಂತರೂ ಕೂಡ ಇಷ್ಟಪಟ್ಟು ತಿನ್ನೋ ಥರ ಇರುತ್ತೆ. ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಸಿರಾಗಿ. ಸೊ ಏನೋ ಡಿಫ್ರೆಂಟ್ ಆಗಿದೆ ಅಂತ ಮಕ್ಕಳು ಕೂಡ ಇಂಟ್ರೆಸ್ಟ್ ಇಟ್ಟು ತಿಂತಾರೆ. ಸೊ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇಲ್ಲಿ ಮಸಾಲೆಗೆ ಹುರಿದಿರೋದು ಕೂಡ ಆರಿದೆ. ಸೊ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಎಷ್ಟು ಫೈನ್ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಅಷ್ಟೇ. ರುಬ್ಬಿಟ್ಕೊಂಡ್ಬಿಟ್ರೆ ಮಸಾಲೆ ಕೂಡ ರೆಡಿ ಆಗುತ್ತೆ. ಈಗ ನಾನು ಆಲ್ರೆಡಿ ಅರ್ಧ ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅದು ಸ್ವಲ್ಪ ನೆನೆಸಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳೋದು. ಸೊ ಕುಕ್ಕರ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕಿಬಿಟ್ಟು ಅರ್ಧ ಪಲಾವ್ ಎಲೆ, ಒಂದು ಚಿಕ್ಕ ಚಕ್ಕೆ ಪೀಸನ್ನು ಹಾಕ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು. ಇದಕ್ಕೆ ನಾನು ಹೈ ಪ್ರೋಟೀನ್ ಪನ್ನೀರನ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಜಸ್ಟ್ ತವಾ ಮೇಲೆ ಒಂಚೂರು ತುಪ್ಪ ಹಾಕಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಅದನ್ನ ಕೊನೆಯಲ್ಲಿ ಹಾಕ್ತೀನಿ. ಇವಾಗ ಎಲ್ಲ ತರಕಾರಿಗಳನ್ನೂ ಹಾಕ್ಬಿಟ್ಟು ಒಂದೇ ಸಲ ಮಿಕ್ಸ್ ಮಾಡೋದಷ್ಟೇ. ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಬಾಡಿಸ್ಕೊಂಡ್ರೆ ಆಯಿತು. ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮಿಕ್ಸರ್ ಜಾರ್ನಲ್ಲಿ ಪೇಸ್ಟ್ ಹಾಗೆ ಸ್ವಲ್ಪ ಇತ್ತು ಮಸಾಲೆ, ಹಾಗಾಗಿ ನಾನು ಅದಕ್ಕೆ ಒಂಚೂರು ನೀರು ಹಾಕಿಬಿಟ್ಟು ಆ ನೀರನ್ನ ಕೂಡ ಇದಕ್ಕೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ಅಕ್ಕಿ ಅಳತೆಗೆ ನಾನು ಇದನ್ನು ಮಾಡ್ತಾ ಇರೋದು. ಸೊ ಹಾಗಾಗಿ ಅರ್ಧ ಕಪ್ ಅಕ್ಕಿಗೆ 1 ಕಪ್ಪಷ್ಟು ನೀರನ್ನು ಅಳತೆಯಾಗಿ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ನಾನು ಫಸ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಮಿಕ್ಕಿರೋದನ್ನು ಹಾಗೇ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಅಳತೆ ಮಾಡಿಟ್ಕೊಂಡು ನೀರನ್ನು ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಅಕ್ಕಿ ಕೂಡ ನೆಂದಿದೆ, ಒಂದು 10-15 ನಿಮಿಷ ನೆನೆಸಿದ್ದೀನಿ ಅಷ್ಟೇ. ಇಷ್ಟು ನೆನೆಸಿದ್ರೆ ಸಾಕು. ಆ್ಯಂಡ್ ಅಕ್ಕಿ ಕೂಡ ಏನಿದಕ್ಕೇನು ಬಾಸ್ಮತಿ ಲಾಂಗ್ ಗ್ರೇನ್ ಅಕ್ಕಿನೇ ಬೇಕು ಅವೆಲ್ಲ ಏನಿಲ್ಲ. ಈ ಥರ ಪಲಾವ್ಗಳಿಗೆ ನಾರ್ಮಲ್ ಅಕ್ಕಿನೇ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ಒಂದು 15 ನಿಮಿಷದಲ್ಲಿ ಪಲಾವ್ ರೆಡಿ ಮಾಡಿಬಿಡ್ಬೋದು ನೀವು. ಸೈಮಲ್ಟೇನಿಯಸ್ ಆಗಿ ಸ್ವಲ್ಪ ಮಾಡ್ಕೊಂಬಿಟ್ರೆ ಈಸಿಯಾಗಿ ಆಗುತ್ತೆ. ತರಕಾರಿ ಎಲ್ಲ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನೂ ಬೇಗ ಆಗಿಬಿಡುತ್ತೆ ಅಷ್ಟೇ. ಟೈಮ್ ಇಲ್ಲ ಅಂದರೆ ಅಕ್ಕಿ ನೆನೆಸೋಕ್ಕೆ ಪರವಾಗಿಲ್ಲ, ನೆನೆಸ್ತೇನೂ ಹಾಕ್ಬೋದು, ಇದಕ್ಕೇನು ಪರವಾಗಿಲ್ಲ. ಇದಕ್ಕೆ ಯಾವ್ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ನೀವು ಹಾಕ್ಕೋಬೋದು. ಸೊ ನಾನು ಪನ್ನೀರನ್ನ ಕೂಡ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೈ ಪ್ರೋಟೀನ್ ಪನ್ನೀರ್ ಹೇಳ್ದಂಗೆ. ಅದನ್ನು ಹಾಕ್ತಾ ಇರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಪ್ರೋಟೀನ್ ಕೂಡ ಸಿಗುತ್ತೆ, ಎಸ್ಪೆಷಲಿ ವೆಜಿಟೇರಿಯನ್ ಆಪ್ಷನಲ್ಲಿ. ಹಾಗೆ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗಿ ತಿಂತಾರೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.